6 ದಿನ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಆದೇಶ ನೀಡಿದೆ. ಕೋರ್ಟ್ ಜೂನ್ 6ರವರೆಗೆ ಎಸ್ಐಟಿ ಕಸ್ಟಡಿಗೆ ನೀಡಿದೆ. ಕೋರ್ಟ್ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ. ಜೂನ್ 6ರವರೆಗೆ ಎಸ್ಐಟಿ ಕಸ್ಟಡಿಯಲ್ಲಿ ಇರಲೇಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ. ಯಾಕೆಂತಂದ್ರೆ ಮುಂದೆ ತನಿಖೆಗೆ ಅನುಕೂಲ ಆಗಲಿ ಅಂತ ಪ್ರಜ್ವಲ್ಗೆ ವಕೀಲರ ಭೇಟಿಗೆ ಅವಕಾಶ ನೀಡಲಾಗಿದೆ. ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದಿದೆ. ಬೆಳಗ್ಗೆ 9:30ರಿಂದ 11:30ವರೆಗೆ ವಕೀಲರನ್ನ ಇವರು ಭೇಟಿ ಮಾಡಬಹುದು. ಅದಕ್ಕೊಂದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಅದ್ರ ಜೊತೆಗೆ ತನಿಖೆಗೆ ಸಹಕರಿಸಬೇಕಾಗತ್ತೆ. ಎಸ್ಐಟಿ ಕಸ್ಟಡಿನಲ್ಲಿ ಇರ್ತಾರೆ. ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಅನ್ನೋದು ಭಾರಿ ಕುತೂಹಲ ಇತ್ತು. ಇದೀಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಾಗೇಂದ್ರ ಬಾಬು ನನ್ನ ಸಹೋದ್ಯೋಗಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ 6 ದಿನ ಜೂನ್ 6ನೇ ತಾರೀಕುವರೆಗೆ ಎಸ್ಐಟಿ ಕಸ್ಟಡಿ ಅಂತ. ಎಸ್ಐಟಿ ಕಸ್ಟಡಿನಲ್ಲಿ ಹೇಗಿರುತ್ತೆ ವಿಚಾರಣೆಯ ಅಥವಾ ತನಿಖೆಯ ವಿಧಾನ ಹೇಗಿರುತ್ತೆ? ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿ ಇರಬೇಕಾಗತ್ತೆ ನಾಗೇಂದ್ರ ಬಾಬು? ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಜೂನ್ 6ನೇ ತಾರೀಕುವರೆಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೆಚ್ಚಿನ ತನಿಖೆಗಾಗಿ ಎಸ್ಐಟಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸಿದೆ ಕೋರ್ಟ್. ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವರನ್ನ ತನಿಖೆಗೆ ಅಂತ ಎಸ್ಐಟಿ ಕಸ್ಟಡಿಯಲ್ಲಿ ಇಟ್ಕೊಂಡಿರುತ್ತೆ. ಸೊ ಜೂನ್ 6ನೇ ತಾರೀಕುವರೆಗೂ ಕೂಡ ತನಿಖೆ ಮುಂದುವರಿಯುತ್ತೆ. ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಇವತ್ತಿನ ವಾದ ಪ್ರತಿವಾದವನ್ನು ಗಮನಿಸಿದ್ರೆ ಅತ್ಯಂತ ಗಂಭೀರವಾದ ಪ್ರಕರಣ ಇದು ಅನ್ನೋದು ಗೊತ್ತಾಗುತ್ತೆ. ಬಹಳ ಸಿವಿಯರ್ ಆಗಿರ್ತಕ್ಕಂಥ ಒಂದು ಕೇಸ್ ಅನ್ನೋದು ಇವತ್ತು ಇಬ್ಬರು ವಕೀಲರುಗಳ ವಾದ ಪ್ರತಿವಾದವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಎನಿವೆ, ಜೂನ್ 6ರವರೆಗೆ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿದೆ ಪ್ರಜ್ವಲ್ ರೇವಣ್ಣ ಅವರನ್ನ. ಅಂತೂ ಇಂತೂ ಪ್ರಜ್ವಲ್ ಅಂದರ್ ಅನ್ನೋ ಪರಿಸ್ಥಿತಿಗೆ ಬಂತು. ಕೋರ್ಟ್ನಿಂದ ಇದೀಗ ಎಸ್ಐಟಿ ಕಚೇರಿಯತ್ತ ಕರೆದೊಯ್ಯಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರನ್ನ. ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಇದೀಗ ಎಸ್ಐಟಿ ಕಸ್ಟಡಿಗೆ ಪಡ್ಕೊಂಡಿದೆ. ಈಗ ವಿಚಾರಣೆಯ ವಿವಿಧ ಹಂತಗಳು ಹೇಗಿರುತ್ತೆ, ಯಾವ ರೀತಿಯಲ್ಲಿ ಇರಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ಈಗ, ಆಮೇಲೆ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಬಹುದು? ಶ್ರೀಲಕ್ಷ್ಮಿ, ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಎಸ್ಐಟಿ ತನಿಖಾ ತಂಡ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಕಚೇರಿ ಒಳಗಡೆ ಕರೆದುಕೊಂಡು ಹೋಗಿ ಆಗಿದೆ. ಈ ಕ್ಷಣದಿಂದ ವಿಚಾರಣೆಗಳು ಆರಂಭ ಆಗುತ್ತೆ. ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕುದು. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇದೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಎಸ್ಐಟಿ ಆಫೀಸ್ ಹತ್ರ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೆಚ್ಚಿನ ತನಿಖೆಗಾಗಿ. ಇದೀಗ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವ್ರನ್ನ ಎಸ್ಐಟಿ ಕಚೇರಿ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ತನಿಖೆ ಮುಂದುವರಿಯುತ್ತೆ. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಸ್ಐಟಿ ಆಫೀಸ್ ಹತ್ರ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಂತೂ ಇಂತೂ ಕರ್ಕೊಂಡು ಬರಲಾಯಿತು. ನೋಡಿ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕರ್ನಾಟಕದಲ್ಲಂತೂ, ಅದರಲ್ಲೂ ಭಾರತದ ಈ ಗಣರಾಜ್ಯದಲ್ಲಿ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಎಷ್ಟೇ ಪ್ರಭಾವಶಾಲಿಗಳಾಗಿದ್ರು ತನಿಖೆಗೆ ಈಡಾಗಲೇಬೇಕು. ತಪ್ಪು ಮಾಡಿದ್ರೆ ನೀರು ಕುಡಿಲೇಬೇಕು, ಬರಲೇಬೇಕು, ತನಿಖೆಗೆ ವಿಚಾರಣೆಗೆ ಹಾಜರಾಗಲೇಬೇಕು. ಯಾವುದೋ ದೇಶದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಆಗ್ಬಿಡೋದಿಲ್ಲ, ಅಲ್ಲಿಂದ ವಾಪಸ್ ಬರಲೇಬೇಕಾಗತ್ತೆ. ಯಾಕಂತಂದ್ರೆ ಈ ನೆಲದ ಕಾನೂನು ಅಷ್ಟು ಬಿಗಿಯಾಗಿದೆ. ಇದೀಗ ಎಸ್ಐಟಿ ಕಸ್ಟಡಿಗೆ ಪಡ್ಕೊಂಡಿದೆ ಪ್ರಜ್ವಲ್ ರೇವಣ್ಣ ಅವ್ರನ್ನ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾವ ದಿಕ್ಕಿನಲ್ಲಿ ತನಿಖೆ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಈಗ ಘನ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಪಡೆಯಲಾಗಿದೆ. ಅವ್ರನ್ನ ಕಸ್ಟಡಿ ಕೊಡಬೇಕಾಗಿಲ್ಲ ಅಂತ ಅವರ ಪರ ವಕೀಲರು ವಾದ ಮಂಡನೆ ಮಾಡಿದ್ರು. ಅಫ್ಕೋರ್ಸ್ ಅವರಿಗೆ ಒಂದು ಲೀಗಲ್ ರೈಟ್ ಇರುತ್ತೆ, ತಮ್ಮ ಪರ ವಕೀಲರ ಮುಖಾಂತರ ವಾದ ಮಂಡನೆ ಮಾಡಿಸುವ ಒಂದು ಹಕ್ಕು ಇರುತ್ತೆ ಅವರಿಗೆ. ಅವರು ಆ ಪ್ರಕಾರ ಅರುಣ್ ಅವರು ಪ್ರಜ್ವಲ್ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ. ಆದರೆ ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ಅವರು ಕೂಡ ಸಾಕಷ್ಟು ಪ್ರಬಲವಾದ ವಾದ ಮಂಡನೆ, ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಪಡಿಬೇಕು ಅಂತ ವಾದ ಮಂಡನೆ ಮಾಡಿದ್ದು. ಇದೀಗ ಜೂನ್ 6ನೇ ತಾರೀಕುವರೆಗೂ ಕಸ್ಟಡಿಗೆ ಕೊಟ್ಟಿದೆ. ಒಂದು ಕಡೆ ಇವತ್ತು
SIT ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ ಪ್ರಜ್ವಲ್ ರೇವಣ್ಣ ಅವ್ರನ್ನ. ಇನ್ನು ಮುಂದೆ ತನಿಖೆ ಶುರುವಾಗುತ್ತೆ. ಇದುವರೆಗೂ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಆಯಿತು, ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಆನಂತರ ವಾದ ಮಂಡನೆ ಮಾಡಿ ಎಷ್ಟು ಸಿವಿಯರ್ ಇದೆ, ಎಷ್ಟು ಗಂಭೀರವಾದಂಥ ಪ್ರಕರಣ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ವಶಕ್ಕೆ ಪಡ್ಕೊಂಡಿದೆ. ಇನ್ನು ಮುಂದೆ ಪ್ರಜ್ವಲ್ ರೇವಣ್ಣ ಅವರ ತನಿಖೆ ಶುರುವಾಗುತ್ತೆ. ಇದೊಂದು ಸಾಕಷ್ಟು ದೊಡ್ಡ ಹೈ ಮ್ಯಾಗ್ನಿಟ್ಯೂಡ್ ಪ್ರಕರಣ. ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಪ್ರಕರಣ ಆಗಿರಲಿಲ್ಲ ಅಂತ ಹೇಳ್ಬೋದಾದಂಥ ಹೈ ಮ್ಯಾಗ್ನಿಟ್ಯೂಡ್ ಪ್ರಕರಣ. ಹಾಗಾಗಿ ಇದನ್ನು ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಹೋಗಬೇಕಾಗತ್ತೆ. ಕಂಪ್ಲೇಂಟ್ ಕೊಟ್ಟಂಥವರಿದ್ದಾರೆ, ಸಂತ್ರಸ್ತೆಯರಿದ್ದಾರೆ. ಈಗಾಗಲೇ SIT ಬೇಕಾದಷ್ಟು ಸಾಕ್ಷ್ಯ ಸಂಗ್ರಹವನ್ನು ಮಾಡಿದೆ ಈ ಒಂದು ಪ್ರಕರಣದಲ್ಲಿ. ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೂರಿಸ್ಕೊಂಡು ಆ ಸಾಕ್ಷ್ಯಗಳನ್ನು ಇಟ್ಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ನಾಗೇಂದ್ರ ಬಾಬು ನನ್ನ ಸಹೋದ್ಯೋಗಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗೇಂದ್ರ ಬಾಬು, ನೀವು ಹೇಳ್ತಾ ಇದ್ರಿ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಯುತ್ತೆ ಮತ್ತು ಇವತ್ತಿನಿಂದ ಜೂನ್ 6ರವರೆಗೂ SIT ಕಸ್ಟಡಿಯಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿ ಇರಬೇಕಾಗತ್ತೆ ಅಂತ ಪ್ಲೀಸ್ ಗೋ ಹೆಡ್. ಶ್ರೀಲಕ್ಷ್ಮಿ ನೋಡಿ, SIT ಈಗ ಪ್ರಮುಖವಾಗಿ ಮಾಡುವಂಥ ಕೆಲಸ ಅಂತಂದರೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದ್ವು. ಆ ವಿಡಿಯೋದಲ್ಲಿರುವಂಥ ಆಡಿಯೋವನ್ನು ತೆಗೆದುಕೊಂಡು ಪ್ರಜ್ವಲ್ ರೇವಣ್ಣ ಅವರ ವಾಯ್ಸ್ ಅಂತೇಳಿ ಮ್ಯಾಚ್ ಮಾಡುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಆ ವಿಡಿಯೋದಲ್ಲಿರುವಂಥ ವಾಯ್ಸ್ಗೂ ಪ್ರಜ್ವಲ್ ರೇವಣ್ಣ ಅವರ ವಾಯ್ಸ್ಗೂ ಕೂಡ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಇದು ಬಹಳ ಪ್ರಮುಖವಾದಂಥ ವಿಚಾರ. ಅದಾದ ಬಳಿಕ ಅವರು ನಾಶಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಫೋನ್ ಏನಿದೆ, ಆ ಫೋನನ್ನು ಕೂಡ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಸಂತ್ರಸ್ತೆಯರು ಕೊಟ್ಟಿರುವಂಥ ಹೇಳಿಕೆ ಆಧರಿಸಿ ವಿಚಾರಣೆಗೊಳಪಡಿಸ್ತಾರೆ. ಸಂತ್ರಸ್ತೆಯರು ತೋರಿಸಿರುವಂಥ ಜಾಗದಲ್ಲಿ ಯಾವ ರೀತಿಯಾಗಿ ಲೈಂಗಿಕ ದೌರ್ಜನ್ಯಗಳು ಯಾವ ಜಾಗದಲ್ಲಿ ಆಯಿತು ಅಂತೇಳಿ ಯಾವ ಜಾಗವನ್ನು ತೋರಿಸಿದಾರೋ ಆ ಎಲ್ಲ ಜಾಗಗಳಿಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಸ್ಥಳ ಮಹಾಜರನ್ನ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಈಗ ಆಲ್ರೆಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಫೋನನ್ನು ಸೀಸ್ ಮಾಡಿರ್ತಾರೆ, ಅದನ್ನು ರಿಟ್ರೀವ್ ಕೂಡ ಕೊಟ್ಟಿರ್ತಾರೆ. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೂ ಕೂಡ ಮುಂದಾಗಿರ್ತಾರೆ. ಅದರ ಆಧಾರದಲ್ಲಿಯೂ ಕೂಡ ತನಿಖೆ ನಡೆಯುತ್ತೆ. ಈ ಜೂನ್ 6ನೇ ತಾರೀಕಿನವರೆಗೂ ಕೂಡ SIT ಕಸ್ಟಡಿಯಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಅವರನ್ನು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಅನ್ನುವ ವಿಚಾರಗಳನ್ನು ಈಗ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಅವರು ಬೆಳಗ್ಗೆ ನಿರಾಕರಿಸಿದ್ದಾರೆ ಅವರ ಮೇಲಿರುವಂಥ ಆರೋಪ. ಆದರೆ ಈಗ ಅವರ ಮೇಲಿರುವಂಥ ಆರೋಪದ ವಿಚಾರವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಪ್ರಮುಖವಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು. ಮೊನ್ನೆಯಷ್ಟೇ SIT ತನಿಖಾ ತಂಡ ಹಾಸನದಲ್ಲಿರುವಂಥ ಸಂಸದರ ಅಧಿಕೃತ ನಿವಾಸಕ್ಕೆ ತೆರಳಿ ಅಲ್ಲೊಂದಷ್ಟು ದಿಂಬಾಗಿರ್ಬೋದು, ಪಿಲ್ಲೋ ಕವರ್ಗಳಾಗಿರ್ಬೋದು, ಬೆಡ್ಶೀಟ್ ಕವರ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ತಗೊಂಡು ಬಂದಿರೋ ಬಯಾಲಜಿಕಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಈ ಎಲ್ಲ ಮಾರ್ಗದಲ್ಲಿಯೂ ಕೂಡ ತನಿಖೆಯನ್ನು ನಡೆಸ್ತಾರೆ. ಈಗ ಇದರಿಂದ ಜೊತೆಗೆ ಪ್ರಮುಖವಾದಂಥ ಅಂಶ ಹೇಳಲೇಬೇಕಾಗುತ್ತೆ ಶ್ರೀಲಕ್ಷ್ಮಿ. ಈ ಕಳೆದ 35 ದಿನದಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಕೂತು ಯಾರ ಜೊತೆಯಲ್ಲಿ ಮಾತಾಡಿದ್ದಾರೆ? ವಕೀಲರ ಜೊತೆ ಮಾತಾಡ್ಬೋದು, ಅದರಲ್ಲಿ ಯಾವುದೇ ತಪ್ಪಿಲ್ಲ. ವಕೀಲರ ಜೊತೆ ಮಾತಾಡ್ಬೋದು. ಆದರೆ ವಕೀಲರನ್ನ ಹೊರತುಪಡಿಸಿ ಬೇರೆ ಯಾರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ರು? ಸಂಪರ್ಕ ಹೊಂದಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಯಿತು? ಯಾಕೆ 35 ದಿನ SIT ನೋಟಿಸ್ಗೆ ಉತ್ತರವನ್ನು ಕೊಟ್ಟದೆ ತಲೆಮರೆಸ್ಕೊಂಡು ಕೂತಿದ್ರು? ಈ ಎಲ್ಲ ವಿಚಾರವಾಗಿಯೂ ಕೂಡ ವಿಚಾರಣೆಗಳು ನಡೆಯುತ್ತೆ. ಹಂತ ಹಂತವಾಗಿ ವಿಚಾರಣೆಗಳು ನಡೀತಾ ಹೋಗುತ್ತೆ. ಎಲ್ಲ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾರೆ, ದಾಖಲೆಗಳನ್ನ ಮಾಡ್ಕೊಳ್ತಾರೆ, ಒಂದಷ್ಟು ಬರೆದುಕೊಳ್ಳುವಂತ ಕೆಲಸವನ್ನ ಕೂಡ ಲಿಖಿತ ರೂಪದಲ್ಲಿ ಬರೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ನಾಗೇಂದ್ರ ಬಾಬು, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈಗ ನೋಡಿ, ಸಾಕ್ಷಿಗಳ ಆಧಾರದಲ್ಲಿ ಪ್ರಜ್ವಲ್ ಅವ್ರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಆಲ್ರೆಡಿ ಶುರುವಾಗ್ಬಿಡ್ತಾ ವಿಚಾರಣೆ. ನಾಳೆ ಕೃತ್ಯ ನಡೆದ ಜಾಗದ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋಗೋ ಸಾಧ್ಯತೆಗಳಿದೆ. ಒಂದೇ ಒಂದು ಮಿನಿಟ್ ಅನ್ನು ಕೂಡ SIT ವೇಸ್ಟ್ ಮಾಡೋ ಥರ ಕಾಣ್ತಾ ಇಲ್ಲ. ಕ್ವಿಕ್ ಆಗಿ ವಿಚಾರಣೆಯನ್ನು ಕೂಡ ಆರಂಭ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕಸ್ಟಡಿಗೆ ಪಡೆದ ನಂತರ ಪ್ರಜ್ವಲ್ಗೆ SIT ಡ್ರಿಲ್ ನಡೀತಾ ಇದೆ. CID ಕಚೇರಿನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಂತ್ರಸ್ತೆಯರು ಹಾಗೂ ನಿಮಗೆ ಯಾವಾಗಿಂದ ಪರಿಚಯ ಅಂತ ಕೇಳಿದಾರಂತೆ. ಇಬ್ಬರ ನಡುವೆ ಕ್ಲೋಸ್ ರಿಲೇಶನ್ಶಿಪ್ ಆಯ್ತಾ ಅಂತ ಕೇಳಿದಾರಂತೆ. ಯಾವಾಗ ನೀವು ಇವರ ಮೇಲೆ ಅತ್ಯಾಚಾರ ಎಸಗಿದ್ದೀರಿ? ಹೀಗೆ ಅವರದ್ದೇ ಆದ ಶೈಲಿ ಇರುತ್ತೆ. CID ಡ್ರಿಲ್ ಹೇಗಿರುತ್ತೆ ಅಥವಾ ಈ ಥರದ ಒಂದು ಸ್ಪೆಷಲ್ ಟೀಮ್ ಮಾಡಿದಾಗ ಇನ್ವೆಸ್ಟಿಗೇಷನ್ ಟೀಮ್ ಅದರಲ್ಲಿ ಬಹಳ ನುರಿತ ಅಧಿಕಾರಿಗಳಿರ್ತಾರೆ. ಅವರ ನೋಡು ಇವ್ರನ್ನ ಬ್ಲಾಕ್ ಮೇಲ್ ಮಾಡೋ ಉದ್ದೇಶ ಇತ್ತಾ? ಹೀಗೆ ಸಾಕ್ಷಿಗಳನ್ನು ಆಲ್ರೆಡಿ ಕಲೆ ಹಾಕಿದ ಆಧಾರದ ಮೇಲೆ ಈಗ ವಿಚಾರಣೆ ಮಾಡ್ತಾ ಹೋಗ್ಲಾಗ್ತಾ ಇದೆ. ಲೆಟ್ಸ್ ಗೋ ಟು ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಆಲ್ರೆಡಿ ವಿಚಾರಣೆ ಶುರುವಾಗಿದೆ. ಬಹಳ ಕ್ವಿಕ್ ಆಗಿ ಇದರಲ್ಲಿ ಮೂವ್ಮೆಂಟ್ಸ್ ಆಗ್ತಾ ಇದೆ. ಈ ಕೇಸಲ್ಲಿ ಆಲ್ರೆಡಿ ವಿಚಾರಣೆ ಶುರುವಾಗಿದೆ. ಡೈರೆಕ್ಟ್ ಪ್ರಶ್ನೆಗಳನ್ನ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿಗಳ ಆಧಾರದ ಮೇಲೆ ಅದನ್ನ ಪ್ರೊಡ್ಯೂಸ್ ಮಾಡಿ ಅವ್ರ ಎದುರಿಗೆ, ಅಂದ್ರೆ ಇವ್ರು ಹಿಂಗೆ ಹೇಳಿದ್ರು, ನೀವೇನು ಹೇಳ್ತೀರಾ, ಈ ರೀತಿನಲ್ಲಿ ನೇರವಾದಂಥ ಪ್ರಶ್ನೆಗಳೊಂದಿಗೆ ವಿಚಾರಣೆ ಆರಂಭ ಆಗಿದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು. ಯಾವ ರೀತಿನಲ್ಲಿ ಇದು ಮುಂದೆ ಹೋಗುತ್ತೆ ಅಂತ ಅನ್ಸುತ್ತೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ ನೋಡಿ, ಈಗ SIT ಅವರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತಡ ಮಾಡೋದಿಲ್ಲ.
ಇವರ ಬಳಿ ಇರುವಂಥದ್ದು ಕೇವಲ ಜೂನ್ 6ನೇ ತಾರೀಕಿನವರೆಗೆ ಮಾತ್ರ. ಜೂನ್ 6ನೇ ತಾರೀಕಿನವರೆಗೆ ಮಾತ್ರ. ಇವರು ಕೇಳಿದ್ದು 14 ದಿನ ಪೊಲೀಸ್ ಕಸ್ಟಡಿಯನ್ನ ಕೇಳಿದ್ರು. ಆದರೆ ಅವ್ರಿಗೆ ಸಿಕ್ಕಿರೋದು ಅರ್ಧ, 14 ದಿನದಲ್ಲಿ ಅರ್ಧ ಮಾತ್ರ ಸಿಕ್ಕಿದೆ. ಹಾಗಾಗಿ ತಡ ಮಾಡದೆ ಈಗಿನಿಂದನೇ ವಿಚಾರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಇದರ ಜೊತೆಲಿ ಶ್ರೀಲಕ್ಷ್ಮಿ ನಾಳೆ ಸ್ಥಳ ಮಹಾಜರಿಗೆ ಹೋಗೋದು ಅಂತ ಹೇಳಿದೆ ಆಗ್ತಿದೆಯಲ್ಲ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಪ್ರಜ್ವಲ್ ರೇವಣ್ಣನನ್ನ ಸ್ಥಳ ಮಹಾಜರು ಮಾಡೋದಕ್ಕೆ ಕರೆದುಕೊಂಡು ಹೋಗ್ಬೋದು. ಯಾಕೆಂದ್ರೆ ಒಂದು ಕಡೆ ಈಗ ಆಲ್ರೆಡಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಇವರಿಗೆ ಕ್ರಾಸ್ ಕ್ವಶನ್ ಮಾಡ್ತಾ ಹೋಗ್ತಿರ್ತಾರೆ. ಆ ಕ್ರಾಸ್ ಕ್ವಶನ್ ಮಾಡ್ತಾ ಮಾಡ್ತಾ ಏನಾದ್ರು ಅಲ್ಲಿ ಸಮಂಜಸವಾಗಿ ಉತ್ತರ ಸಿಗದೆ ಇದ್ರೆ ಈ ಎವಿಡೆನ್ಸ್ ಅನ್ನ ಇಟ್ಟು ನಮ್ಮ ಬಳಿ ಎವಿಡೆನ್ಸ್ ಇದೆ, ನೀವು ಇದಕ್ಕೆ ಏನ್ ಹೇಳ್ತೀರಾ ಅಂತೇಳಿ ಪ್ರಶ್ನೆನ ಕೂಡ ಮಾಡಲಾಗುತ್ತೆ. ಮೊದಲೇ ಸಾಕ್ಷಿ ಇದೆ ಅಂತ ಎಲ್ಲೂ ಕೂಡ SIT ಅವರು ಹೇಳ್ಕೊಳ್ಳೋದಿಲ್ಲ. ಕ್ರಾಸ್ ಕ್ವಶನ್ ಮಾಡ್ತಾ ಹೋಗ್ತಾ ಅವರಿಂದ ಮಾಹಿತಿಗಳನ್ನ ಕಲೆ ಹಾಕ್ತಾ ಒಂದು ವೇಳೆ ಅವರ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಅದು ಸಮಂಜಸ ಅಂತ ಅನಿಸ್ತಿಲ್ಲ ಅಂತಂದ್ರೆ ಎವಿಡೆನ್ಸ್ಗಳನ್ನ ಮುಂದೆ ಇಟ್ಟು ನೋಡಿ ಈ ಎವಿಡೆನ್ಸ್ ಇದೆ ನಮ್ಮ ಹತ್ರ ಅಂತ ಹೇಳಿ ಅವರಿಂದ ಬಾಯಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ ಇವತ್ತು ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ 4.5 ವರ್ಷಗಳ ಹಿಂದಿನ ಪ್ರಕರಣ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ 4.5 ವರ್ಷಗಳ ಹಿಂದಿನ ಪ್ರಕರಣ ಆಗಿದ್ರೆ ಆ ಜಾಗದಲ್ಲಿ ಏನಾಗಿತ್ತು, ಅವತ್ತಿನ ಘಟನೆಗಳೇನಾಗಿತ್ತು, ಎಲ್ಲಾ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾರೆ. ಇದರ ಜೊತೆಯಲ್ಲಿ ಇನ್ನೂ ಕೆಲ ಸಂತ್ರಸ್ತೆಯರು ಬಂದು ಖುದ್ದು SIT ಮುಂದೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ಅದನ್ನ ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಇದೆಯಲ್ಲ, ಈ ಒಂದು ಪ್ರಕರಣ ಇಡೀ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗುವ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಆಯಾಮಗಳಲ್ಲೂ ಕೂಡ SIT ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ವಿಚಾರಣೆನ ಈಗ ಆಲ್ರೆಡಿ ಆರಂಭ ಮಾಡಿದೆ ಅನ್ನುವ ಅಪ್ಡೇಟ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಬಹಳ ಕುತೂಹಲ ಅಂತ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಸ್ಟ್ ರಿಸಲ್ಟ್, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.